ಹಲೋ ಮೇಡಮ್, ನೀವೇನು ಇಲ್ಲಿ? ಆಟೋ ಯಾಕೆ? ವಸ್ತುಗಳಿಗೋಸ್ಕರ. ಬ್ಯಾಕ್ ಸೀಟ್ ಖಾಲಿಯಾಗೇ ಇದೆ, ಕೂತ್ಕೊಂಡ್ರೆ ಹೋಗ್ಬೋದಲ್ಲ. ಇವಳೇನು ಮತ್ತೆ ಹೆಂಗೆ ನೋಡ್ತಾವಳೆ? ಈ ಸಲ ಪ್ಯಾಂಟ್ ಹಾಕೊಟ್ಟಿದ್ದೀನಲ್ಲ. ಓ, ನೀವು ಹತ್ತಲ್ಲ ಅಲ್ವಾ? ಸರಿ, ಓಕೆ. ಮತ್ತೆ ಲಾಕ್ ಮಾಡ್ತೀನಿ, ವಾಕ್ ಮಾಡೋಣ. ಪಾರ್ಕ್ ಮಾಡಿ ಬರ್ತೀನಿ ರೀ. ಬೇಡ, ಹತ್ತುತ್ತೀನಿ. ಹತ್ತಿ. ಆಗಾಗ ಕನ್ಸು ನಿಜ ಆಗತ್ತೆ. ಮ್ಯಾಟ್ರ್ ಹತ್ರ ಆಗೋಯ್ತು. ಹಾ, ಕೂತ್ಕೊಂಡ್ರ? ಲೆಟ್ಸ್ ಗೋ. ಮೇಡಮ್ ಇಳೀರಿ. ನೀವು ಹೋಗಿ. ಅಯ್ಯೋ, ನನ್ಗೇನು ಕೆಲಸ ಇಲ್ಲ. ಹಾಂ, ನಾನು ಮೆಡಿಕಲ್ ಶಾಪ್ಗೆ ಹೋಗ್ತೀನಿ, ನೀವು ಹೋಗಿ ಐಟಮ್ ತಗೊಳ್ಳಿ. ನಾವಿಬ್ರು ಮತ್ತೆ ಜೊತೆಲೇ ಹೋಗೋಣ, ಓಕೆನಾ? ಪ್ಲೀಸ್. ಏನೋ ನನಗೆಲ್ಲನೂ ಕನಸು ಥರನೇ ಇದೆ. ಇವಾಗ ಇನ್ನೂ ಏನೇನಾಗುತ್ತೋ. ಅಯ್ಯೋ ಮೇಡಮ್, ನಿಮ್ಗೇನೋ ಕಷ್ಟ ಕೊಡಿಲಿ. ಪರವಾಗಿಲ್ಲ. ನೀವು ಹೇಳಿದನ್ನೆಲ್ಲ ಮಾಡೋದಕ್ಕೆ ನಾನು ಇದನ್ನಲ್ಲ. ಓಕೆ, ಬಾಯ್ ಬಾಯ್, ಸಿ ಯು. ಒಂದ್ ನಿಮಿಷ. ಯಪ್. ಆಗ್ಲೇ ಮೆಡಿಕಲ್ ಶಾಪಿಗೆ ಹೋಗಿದ್ರಲ್ಲ, ಹೌದು. ಯಾರಿಗಾದ್ರೂ ಹುಷಾರಿಲ್ವಾ? ನನಗೆ ಹುಷಾರಿಲ್ಲ. 401 ಆಂಟಿ ವೆಯ್ಟಿಂಗ್. ತಪ್ಪಲ್ವಾ? ತಪ್ಪೇನಿದೆ ಮೇಡಮ್? ನಿಮ್ಗೊಂದು ಹೇಳ, ನಿಮ್ಮನ್ನು ತಪ್ಕೋಬೇಕು ಅಂತ ಎಷ್ಟು ದಿನದಿಂದ ವೆಯ್ಟ್ ಮಾಡ್ತಿದ್ದೀನಿ ಗೊತ್ತಾ? ಹೇ, ಇದನ್ನ ಕಾಂಪ್ಲಿಮೆಂಟ್ ಅಂತ ತಗೊಳ್ಳಿ, ತಪ್ಪಾಗಿ ತಿಳ್ಕೊಬೇಡಿ. ಆದ್ರೂ ಏನಾದ್ರೂ ಮಾಡಿದ್ರೇನೆ ತಪ್ಪು. ಊಹೆ ಮಾಡ್ಕೊಳ್ಳೋದು ತಪ್ಪಲ್ಲ ಅಲ್ವಾ? ಸಿ ಯು, ಬಾಯ್. ರಿತೇಶ್, ಯಪ್. ಇದನ್ ಸ್ವಲ್ಪ ಮೇಲಿಡೋಕೆ ಹೆಲ್ಪ್ ಮಾಡ್ತೀರಾ? ನಾನಿರೋದೇ ನಿಮ್ಮಂಥವ್ರಿಗೆ ಸಹಾಯ ಮಾಡೋದಕ್ಕಲ್ವಾ? ಕಮಾನ್, ಲೆಟ್ಸ್ ಗೋ. ಹಾ, ನೀವು ಸ್ಯಾರಿ ಚೆನ್ನಾಗಿ ಕಾಣ್ತೀರಾ, ಸೂಟ್ ಆಗುತ್ತೆ, ತುಂಬಾ ಚೆನ್ನಾಗಿರ್ತೀರ. ಹೇ, ನೀವು ಇಲ್ಲಿದ್ದೀರಾ? ನಾನು ಇಷ್ಟೊದ್ರಿಗೂ ಪಾರ್ಕಿಂಗಲ್ಲಿ ವೆಯ್ಟ್ ಮಾಡ್ತಿದ್ದೆ, ಆದ್ರೂ ನೀವು ನನಗಿಂತ ಫಾಸ್ಟ್ ಆಗಿರೋ ಥರ ಇದ್ದೀರಾ. ಹತಿ. ಓ ದೇವರೇ, ಏನೇನು ನಡೆಯುತ್ತೋ ಏನೋ. ಹೆದರಬೇಡಿ, ಹಿಡ್ಕೊಳ್ಳಿ. ಇದ್ಯಾರ ಮನೆ? ನಾನು ರಾತ್ರಿ ಹೊತ್ತು ಬರಕ್ಕಿಟ್ಟಿರೋ ಸೀಕ್ರೆಟ್ ಪ್ಲೇಸ್. ಸ್ವಲ್ಪ ಗಲೀಜಾಗಿರುತ್ತೆ, ಬೇಜಾರು ಮಾಡ್ಕೋಬೇಡಿ. ಈ ಪ್ಲೇಸ್ನ ನಾನು ಹೀಗೂ ಬಳಸ್ಕೋತೀನಿ ಅಂತ ನನ್ನ ಫ್ರೆಂಡು ಗೊತ್ತಾದರೆ ಹೊಟ್ಟೆ ಉರ್ಕೊಂಡು ಸಾಯ್ತಾರೆ. ಎಲ್ಲಾದ್ರೂ ಸಾಯ್ಲಿ. ಬನ್ನಿ. ಓ, ಎಲ್ಲ ಒಳಗೆ ಅಂತೀರಾ? ಇಟ್ಸ್ ಓಕೆ, ಐ ಕ್ಯಾನ್ ವೇಟ್. ಬನ್ನಿ ಬನ್ನಿ, ಕಮ್. ಟಡಾನ್, ವೆಲ್ಕಮ್. ಪ್ಲೀಸ್. ಮನುಷ್ಯರು ಯುದ್ಧ ಮಾಡೋಕ್ಕಾಗ್ಲಿ, ಮನ್ಸ್ಗಳು ಯುದ್ಧ ಮಾಡೋಕ್ಕಾಗ್ಲಿ, ಈ ತರ ಕಾಸ್ಟ್ಯೂಮ್ ಇರ್ಬೇಕಾಗಿದೆ. ಏನು ಮಾಡೋಕ್ಕಾಗಲ್ಲ. ಕ್ಲೋಸ್. ನೀನು ರೆಡಿ, ನಾನು ರೆಡಿ, ಗನ ಬಜಾನ ಬ್ಯಾಂಡು ರೆಡಿ, ಪ್ಯಾಟು ರೆಡಿ, ಪಿಲ್ಸು ರೆಡಿ, ಅಜ್ಜಗನಕ ಮಂಚನೂ ರೆಡಿ. ಓ ಕೆಟ್ಟ ನನ್ನ ಮಕ್ಳು ಯಾರು ಸರಿಯಾಗಿ ಕ್ಲೀನ್ ಮಾಡಿಲ್ಲ, ನೀವೇನು ಅನ್ಕೋಬೇಡಿ. ನೀವು ಬನ್ನಿ, ಕಮ್. ಕಮ್. ವೆಲ್ಕಮ್, ವೆಲ್ಕಮ್, ವೆಲ್ಕಮ್. ಏನು ತಡೆಯೋದಕ್ಕಾಗಲ್ಲ. ಅಯ್ಯೋ, ಕಚ್ಕೋತಾ ಇದೆ. ಏನ್ರಿ, ನಾಚಿಕೆನಾ? ಅಂದರೆ ನಿಮಗೆ ಭಯ ಜಾಸ್ತಿ ಅನ್ಸುತ್ತೆ. ಸ್ವಲ್ಪ ಕೋಆಪ್ರೇಟ್ ಮಾಡಿ. ಹೋಗ್ಲಿ, ನಾನು ಸ್ಟಾರ್ಟ್ ಮಾಡ್ತೀನಿ.
ನೀವು ಕಂಟಿನ್ಯೂ ಮಾಡಿ, ಓಕೆನಾ? ಕಮಾನ್. ಎಷ್ಟೊಂದು ಅಂದ ಕೊಟ್ಟಿದ್ಯಾ ದೇರೆ ಇವಳಿಗೆ. ಗಾಡ್ಸ್ ಮಸ್ಟ್ ಬಿ ಕ್ರೇಜಿ. ಇಲ್ಲಿವರೆಗೂ ಬಂದು ಏನ್ರಿ ಇದು? ನೀವು ಹಿಂಗಿದ್ರೆ ಏನು ಮಾಡಿ ನಾನೀಗ? ಇದು ಕತೆ ಪಂಚಾಯಿತಿ ಅಲ್ಲ. ಹೋಗ್ಲಿ, ನಾವಿಬ್ರು ಸೇರಿ ಒಂದು ವಿಡಿಯೋ ನೋಡೋಣ. ಆಗ ಆಟೋಮೆಟಿಕ್ಕಾಗಿ ಎಲ್ಲ ನಡೆದು ಬಿಡುತ್ತೆ. ಏನಿರುತ್ತೆ ಅದರಲ್ಲಿ? ಮೊದಲು ನೋಡಿ, ನೋಡಿದ್ರೆ ಗೊತ್ತಾಗತ್ತಲ್ಲ. ಸ್ವಲ್ಪ ಈ ಕಡೆ ತಿರುಗಿ, ಸ್ವಲ್ಪ ಸ್ವಲ್ಪ ನಿನಗೆ ಹೇಗೆ ಗೊತ್ತು? ಇವು ನನಗೆ ಹೆಂಗೆ ಗೊತ್ತು? ದಿನ ಗ್ರೂಪಲ್ಲಿ ಒಂದು 30 ವಿಡಿಯೋ ಬರುತ್ತೆ, ಅದ್ರಲ್ಲಿ ಹೊಸ ಫ್ರೆಶ್ ವಿಡಿಯೋ ಇದು. ಏನು ನಾವು ಹಂಗೆ ಮಾಡೋಣ? ನಾನು ಹೋಗ್ಬೇಕು. ಏನು ಇನ್ನೂ ಸ್ಟಾರ್ಟೇ ಮಾಡಿಲ್ಲ. ಪ್ಲೀಸ್ ಸ್ವಲ್ಪ ಬನ್ನಿ, ಕೋಆಪರೇಟ್ ಮಾಡಿ. ಏನೇ ನಿನ್ನ ಪ್ರಾಬ್ಲಮ್ಮು? ನಾನು ಹೊಡೆಯೋಣ ಅಂತ ಬಂದ್ರೆ ನೀನೇ ಹೊಡಿತಾ ಇದೆಯಾ? ಏನು ನನ್ನ ಜೊತೆ ಆಟ ಆಡ್ತಾ ಇದೆಯಾ? ನಾನು ಹೊಡೆಯೋದಕ್ಕೆ ಕರ್ದ ಏನು? ಛೀ, ಏಯ್ ಅಯ್ಯೋ ದೇವ್ರೆ, ಇದೇನಿದು? ನಗ್ತಾ ಡೋರ್ ತೆಗಿತಾಳ. ಭಯ ಹೋಯ್ತಾ ಹೇಗೆ? ಮೂಡ್ ಚೆನ್ನಾಗೇ ಇದೆ, ಕೇಳ್ಬೋದು, ತಪ್ಪೇನಿಲ್ಲ. ಯಾಕ್ರಿ ಇಲ್ಲೇ ನಿಂತ್ಬಿಟ್ರಿ? ಬೇಸಿಕ್ಕಾಗಿ ಬ್ಯಾಚುಲರ್ ಆಗಿದ್ದಾಗ ಕಾಫಿನ ಒಬ್ಬನೇ ಮಾಡಿಕೊಂಡು ಕುಡಿತಾ ಇರ್ತಾ ಇದ್ದೆ. ಆದರೆ ಇವಾಗ ಮದುವೆ ಆಯ್ತಲ್ವಾ, ನೀನು ಮಾಡಿಕೊಟ್ರೆ ಕುಡಿಯೋಣ ಅಂತ. ಏನಿಲ್ಲ, ಚಿಕ್ಕ ಕೋರಿಕೆ ಅಷ್ಟೇ. ನೀವು ಸ್ನಾನ ಮಾಡ್ಕೊಂಡು ಬನ್ನಿ, ನಾನು ಮಾಡ್ಕೊಡ್ತೀನಿ. ಇವತ್ತು ರಾತ್ರಿ ಗ್ಯಾರಂಟಿ ಇದೆ. ಸದ್ಯಕ್ಕೀಗ ಮನೆ ಕೂಡ ಅಡ್ಜಸ್ಟ್ ಆಗ್ತಿದೆ. ಚೇ ಇಷ್ಟು ದಿನ ಬ್ಯಾಚುಲರ್ ಲೈಫ್ನ ಬದುಕಕ್ಕಾಗದೆ ಬದುಕಿದಾಯ್ತಪ್ಪ. ಆದ್ರೂ ಮದುವೆ ಆದ್ಮೇಲೆ ಕಂಫರ್ಟ್ ಲೆವೆಲ್ಲೇ ಬೇರೆ. ಹೆಂಡ್ತಿನ ಕಾಫಿ ಮಾಡ್ಕೊಡ್ತಾಳೆ, ರುಚಿ ರುಚಿಯಾಗಿ ಅಡುಗೆ ಕೂಡ ಮಾಡ್ಕೊಡ್ತಾಳೆ. ಆಹಾ, ಏನೇ ಆದ್ರೂ ಸರಿ, ಆರೋಗ್ಯವಾಗಿರ್ಬೇಕು ಅಂದ್ರೆ ಮದುವೆ ಮಾಡ್ಕೊಳ್ಳೇಬೇಕು. ಅಷ್ಟೇ. ಈ ಟೈಮಲ್ಲಿ ಯಾರಪ್ಪ? ಹಾಯ್ ರಿತೇಶ್, ಏನೋ ಈ ಟೈಮಲ್ಲಿ ಇರು, ಬಾಗ್ಲಾಗ್ತೀನಿ. ಬ್ಲಾಡಿ ಮಸ್ಕಿಟೋಸಾ? ಏನಿಲ್ಲ ಬ್ರೋ, ಮನೇಲಿ ಇದ್ದಿದ್ದ ಗೇಮ್ಸ್ ಎಲ್ಲ ಆಡಿದೆ, ತಲೆ ಕೆಟ್ಟೋಗಿದೆ. ನಿನ್ನ ಹತ್ರ ಗೇಮ್ಸ್ ಇದ್ರೆ ತಗೊಂಡೋಗೋಣ ಅಂತ ಬಂದೆ. ನಾನೇ ಆಫೀಸ್ ಟೆನ್ಷನಲ್ಲಿ ಏನೂ ಆಡ್ತಾನೆ ಇಲ್ಲ, ಎಲ್ಲ ಪ್ಯಾಕ್ ಮಾಡಿ ಮೇಲ್ ಬೀಸ್ ಹಾಕಿದ್ದೀನಿ. ಸರಿ ಬಿಡಿ, ಕೊಡ್ತೀನಿ ಬಾ. ಓಕೆ. ಸುಂದರಿ, ಇವನು ರಿತೇಶ್ ಅಂತ ನಮ್ಮ ಕೆಳಗಡೆ ಫ್ಲಾಟಲ್ಲಿ ಇರ್ತಾನೆ. ಒಳ್ಳೆ ಗೇಮರು. ಏನೋ ರಿಸರ್ಚ್ ಮಾಡ್ತಾ ಇದ್ದಾನೆ ಹೊಸ ಗೇಮ್ ಕಂಡುಹಿಡಿಯೋದಕ್ಕೆ.
ಸರಿ ತಗೊಂಡ್ ಬರ್ತೀನಿ ಇರು. ಯಾ ಹಾಯ್. ಬಂದ ಅನ್ಸುತ್ತೆ. ಹೇ ತಗೊಳ್ಳೋ. ಥ್ಯಾಂಕ್ಸ್ ಬ್ರೋ. ಹಬ್ಬ ಮಾಡ್ಕೋ. ಹಬ್ಬ ಮಾಡ್ಕೋಬೇಕಾಗಿರೋದು ನಾನಲ್ಲ ಬ್ರೋ, ನೀನು ಬ್ರೋ. ಯಾಕೋ? ಮೇಡಮ್ ಮಾಮೂಲಿಯಾಗಿಲ್ಲ. ಹ್ಮ್ ಏ, hair style ಸಾಕು. bro. ನಡಿ ನಡಿ ನೀನ್ ನಡಿ ಫಸ್ಟ್. ಇಷ್ಟು ದಿನ ಎಲ್ಲರ ಜೊತೆ ಇದ್ದು ಸಡನ್ನಾಗಿ ಒಂಟಿಯಾಗಿರೋದಕ್ಕೆ ಬೋರ್ ಆಗುತ್ತಲ್ವಾ? ಸರಿ ಬಾ ಒಟ್ಟಿಗೆ ಟಿವಿ ನೋಡೋಣ ಬಾ. ಅಯ್ಯೋ ಏನಾಯ್ತು ಇವಳಿಗೆ? ಅಯ್ಯೋ ದೇವ್ರೆ. ಪೆಂಡ್ರೈವ್ ತೆಗೆದು ಮರ್ತ್ಬಿಟ್ಟಿದ್ದೆ. ಅದು ಇಷ್ಟು ದಿನ ಒಬ್ಬನೇ ಇದ್ದೆ ಅಲ್ವಾ, ಎಲ್ಲರ ಕೈಲಾದ್ರೂ ಸಿಕ್ಕಾಕೋತೀನೋ ಅಂತ ಹೀಗೆಲ್ಲ ಕದ್ದು ನೋಡ್ತಾ ಇದ್ದೆ. ಇನ್ನು ನಿಮಗದ್ರ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ನಿಮಗೆ ಮದುವೆ ಆಗಿದೆ. ಹಾಂ ಮದುವೆ ಆಗಿದೆ. ಹಾಯ್ ಹಾಯ್ ಅನಿತಾ. ಹೇ ಪ್ರಭು, ಏನು ಮದ್ವೆ ಆಗಿರೋ ವಿಷಯ ಇನ್ಸ್ಟಾಲ್ ನೋಡಿ ತಿಳ್ಕೊಬೇಕಾ? ಹೇಳಿದ್ರೆ ನಾನು ಕೂಡ ಬರ್ತಿದ್ದೆ ತಾನೇ, ಮರ್ತೋದ್ಯಾ? ಅದೇನೋ ಅರ್ಜೆಂಟಾಗಿ ನಡೆದೋಯ್ತು. ಇವಳು ನನ್ನ ಹೆಂಡತಿ ಸುಂದರಿ. ಹಾ ನೋಡ್ದೆ, ಫೋಟೋಸಲ್ಲಿ ತುಂಬಾ ಚೆನ್ನಾಗಿದ್ದಾರೆ. ಈ ಲೋಕ್ಯಾಲಿಟಿ ಅವಳಿಗೆ ಹೊಸದು, ಸ್ವಲ್ಪ ಭಯ ಪಡ್ತಿದ್ದಾಳೆ. ತಪ್ಪು ತಿಳ್ಕೊಬೇಡ, ಸ್ವಲ್ಪ ಕಂಪ್ನಿ ಕೊಡ್ತೀಯಾ? ಯಾ ನೋ ಅಯ್ಯೋ ಪ್ರಾಬ್ಲಮ್. ದೇವ್ರೆ, ಥ್ಯಾಂಕ್ ಯು ಅನಿತಾ. ಹೇ ಇಟ್ಸ್ ಓಕೆ. ಯೋಗಿ ಇಲ್ವಾ? ಯೋಗಿ ಸ್ನಾನಕ್ಕೆ ಹೋಗಿದ್ದಾನೆ. ಓಕೆ. ಈವ್ನಿಂಗ್ ಬೇಗ ಬರ್ತೀನಿ, ಭಯ ಪಡ್ಕೋಬೇಡ, ಹುಷಾರು. ಹ್ಞೂ ಬಾ ಸುಂದರಿ. ಸುಂದರಿ, ಇದು ಕೂಡ ನಿನ್ ಮನೆ ಅನ್ಕೊಂಡು ಫ್ರೀ ಆಗಿರು. ಬಾ ಕೂತ್ಕೋ. ಏನ್ ತಗೋತೀಯ? ಟೀ, ಕಾಫಿ, ಜ್ಯೂಸ್? ಏನ್ ನೋಡ್ತಿದ್ದಾರೆ? ಸುಂದರಿ ಸುಂದರಿ, ಏನ್ ಆಗ್ ನೋಡ್ತಿದ್ಯಾ? ಏನು ಬೇಡ. ಓಕೆ, ನಾನು ಆಫೀಸ್ಗೆ ಒಂದು ಮೇಲ್ ಕಳ್ಸಿ ಬರ್ತೀನಿ, ನೀನು ಕೂತಿರು. ಇವಳೇನು ಫೋನ್ ಮಾಡ್ತಿದ್ದಾಳೆ? ಹಲೋ, ಹಾಂ ಹೇಳೆ. ಏನೋ ಹೆಂಗಾಯ್ತು ಫಸ್ಟ್ ನೈಟು? ಇದೇನು ಸಿನಿಮಾನ ಹೇಗಿದೆ ಅಂತ ಹೇಳಕ್ಕೆ? ಸಿನಿಮಾನೇ ಅಲ್ವೇನೋ? ನನಗಂತೂ 3 ಶೋ. ಲೈ, ನೀನೇನು ಹುಡುಗಿನೇನೆ? ಹುಡುಗರ ಹತ್ರ ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಿಲ್ವಾ? ಲೋ, ಫ್ರೆಂಡ್ ಅಂದ್ರೆ ಹುಡುಗ ಆದ್ರೂ ಹುಡುಗಿ ಆದ್ರೂ ಒಂದೇ. ಸರಿ ಹೋಯ್ತು. ಸರಿ ಬಿಡು, ಎಷ್ಟ್ ಶೋ ನಡೆಸ್ದೆ? ಆಯ್ತು ಕಣೆ, ಆಯ್ತು. 2 ಶೋ ಆಯ್ತು. ಸರಿ ಆಯ್ತು, ಫೋನ್ ಇಡ್ತೀನಿ, ಬಾಯ್. ಮದುವೆ ಆದ ಪ್ರತಿ ಹುಡುಗನು ಸುಳ್ಳು ಹೇಳೋದಕ್ಕೆ ಹೀಗೆ ಶುರು ಮಾಡ್ತಾನೇನೋ. ಚಳಿ ಚಳಿ ತಾಳೆನ್ನು ಈ ಚಳಿಯ ಆಹಾ. ಓಹೋ. ಹಲೋ, ಯಾರು? ಅನಿತಾ? ಅನಿತಾ? ಬರ್ತಿದ್ದೀನಿ. ಏನಾ ಎಕ್ಸ್ಪೋಸಿಂಗ್? ಒಳಗಡೆ ಹೋಗು. ನನ್ನ ಕತೆ ಬಿಡು. ಅವ್ರು ಯಾರು? ಅವರು ನಮ್ಮ ಪ್ರಭು ವೈಫ್ ಸುಂದರಿ. ಓಹೋ, ಫೇಸ್ಬುಕ್ಕಲ್ಲಿ ನೋಡಿದ್ದೆ, ತುಂಬ ಚೆನ್ನಾಗಿದ್ದಾರೆ. ಹೇ ಸುಂದರಿ, ಯು ಸೋ ಬ್ಯೂಟಿಫುಲ್. ಕೊಟ್ಟಿದ್ದ ಕಾಂಪ್ಲಿಮೆಂಟ್ ಸಾಕು, ಡ್ರೆಸ್ ಹಾಕೋ. ಮನೇಲಿ ಹೀಗೆ ಇರೋಕ್ಕಾಗತ್ತಾ? ಏನು ಮಾತಾಡ್ತೀಯೋ? ನಾನು ಸುಂದರಿ ಮನೇಲಿ ಇರ್ತೀನಿ, ಕೀ ಕೊಟ್ಬಿಟ್ಟು ಹೋಗು. ಹಾಂ ಸರಿ ಸರಿ. ಸುಂದರಿ, ಬಾ ನಿಮ್ಮ ಮನೆಗೆ ಹೋಗೋಣ. ಬಾ. ಹೌದು, ಇಷ್ಟೊತ್ತು ನಿಮ್ಮವರು
ಇಂಗ್ಲೀಷಲ್ಲಿ ಏನೋ ಅಂದ್ರು. ಅದಾ ನೀನು ತುಂಬ ಚೆನ್ನಾಗಿದ್ಯಾ ಅಂದರು. ತಪ್ಪಲ್ವಾ ರೀ ಇನ್ನೊಬ್ರ ಹೆಂಡ್ತಿನ ಹಾಗನ್ನೋದು? ಅಯ್ಯೋ ನೀನಿನ್ನು ಎಲ್ಲಿದೆಯಾ ಸುಂದ್ರಿ? ಅದೊಂದು ಕಾಂಪ್ಲಿಮೆಂಟ್ ಅಷ್ಟೇ. ಅಂದ್ರೆ ಹೊಗಳಿದಷ್ಟೇ. ಅಷ್ಟಕ್ಕೂ ಅವನ ಹೆಂಡ್ತಿಯಾಗಿ ನಾನೇ ಸುಮ್ಮನಿದ್ದೀನಿ. ಬಾ ಕಾಫಿ ಕುಡಿತಾ ಮಾತಾಡೋಣ. ನಿನ್ನೆ ನಿನ್ನ ಫಸ್ಟ್ ನೈಟ್ ಆದರೂ ನಿಂಗಿನ್ನ ಭಯ ಹೋಗಿಲ್ಲ ಅಂದರೆ ನೀವಿಬ್ಬರ ಮಧ್ಯೆ ಏನೂ ನಡೆದಿಲ್ಲ ಅನ್ನೋದು ನನಗೆ ಅರ್ಥ ಆಗ್ತಿದೆ. ಸುಂದರಿ, ಮದುವೆ ಆಗಿ ಸ್ವಲ್ಪ ದಿನದಲ್ಲೇ ಫಸ್ಟ್ ನೈಟ್ ಯಾಕೆ ಮಾಡ್ತಾರೆ ಗೊತ್ತಾ? ಏನೋ ಗೊತ್ತಿಲ್ಲ. ಹೆಣ್ಮಕ್ಳಿಗೆ ಶೀಲ ತುಂಬ ಮುಖ್ಯ. ಅದನ್ನು ಗಂಡನಿಗೆ ಕೊಟ್ಮೇಲೆ ಅವನೇ ನಮಗೆಲ್ಲ ಅನ್ನೋದು ಅರ್ಥ ಆಗುತ್ತೆ. ಆಗ ತಾಯಿ, ತಂದೆ, ತಂಗಿ, ತಮ್ಮಂದರು, ಸಂಬಂಧಿಕರು ಈ ಥರ ಎಷ್ಟು ಜನ ಇರ್ತಾರೋ ಅಷ್ಟು ಜನ ನಮ್ಮಿಂದ ದೂರ ಆಗ್ತಾರೆ. ಇವರೆಲ್ಲರನ್ನೂ ನಾವು ಒಬ್ಬರಲ್ಲೇ ನೋಡಬೇಕು. ಅವರೇ ಗಂಡ. ನಿಮ್ಮ ಮಧ್ಯೆ ಅದಾಗೋವರೆಗೂ ನಿಮ್ಮ ಗಂಡನ ನೀವು ಆ ಥರ ನೋಡೋಕ್ಕಾಗಲ್ಲ. ನಿಮ್ಮ ಭಯನೂ ಯಾವತ್ತೂ ಹೋಗಲ್ಲ. ಯೋಚನೆ ಮಾಡು. ಸರ್, ನಾನು ಮಾತಾಡಿದ ರೀತಿಯಿಂದ ನಿಮಗೆ ನೋವಾಗಿದೆ ಅಂತ ನನಗೆ ಗೊತ್ತು. ಅದು ನನ್ನ ಹೆಂಡತಿ ಮೇಲಿರೋ ಪ್ರೀತಿಯಿಂದ ಹಾಗೆ ಮಾತಾಡದೆ ಹೊರತು ಅದು ನೀವು ಮನಸ್ಸಲ್ಲಿ ಇಟ್ಕೊಂಡು ನನ್ನ ಕೆಲಸದಿಂದ ತೆಗಿತೀರಾ ಅಂತ ಅನ್ಕೊಂಡಿರಲಿಲ್ಲ ಸರ್. ನಿನ್ನ ಮೇಲೆ ನನಗೆ ಕೋಪ ಇದ್ದಿದ್ರೆ ನೀನು ಕರೀದೇನೆ ನಿಮ್ಮ ಮನೆಗೆ ಬರ್ತಾ ಇರಲಿಲ್ಲ. ಅವತ್ತೇನೋ ಕಾಂಪ್ಲಿಮೆಂಟ್ ಕೊಟ್ಟೆ ಅಷ್ಟೇ. ಆದರೆ ನಿನ್ನ ಜಾಬ್ ಹೋಗೋದಕ್ಕೆ ನಾನು ಕಾರಣ ಅಲ್ಲ. ಒಂದು ದೊಡ್ಡ ಕಂಪನಿಗೆ ನಿನ್ನ ಕೋಡಿಂಗ್ನ ಟೆಸ್ಟಿಂಗ್ ಕಳಿಸಿದ್ದೆ. ಅಲ್ಲಿ ಚಿಕ್ಕ ಎರರ್ ಬಂದಿದೆ, ಅದಕ್ಕೆ ತೆಗೆದು ಹಾಕಿದ್ರು. ಸರ್, ಹೇಗಾದರೂ ಮಾಡಿ ಮತ್ತೆ ನನ್ನ ಕೆಲಸಕ್ಕೆ ಸೇರಿಸ್ಕೊಳ್ಳಿ ಸರ್. ಪ್ರಭು, ಪ್ರತಿದಿನ ನಿನ್ನ ಬಗ್ಗೆನೇ ಪುಷ್ ಮಾಡ್ತಿದ್ದೀನಯ್ಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತಗೊಳ್ಳಿ ಸರ್. ಹ್ಯಾಂಡ್ ವಾಶಲ್ಲಿ ಅದು ಅಲ್ಲಿ ಕಿಚನಲ್ಲಿದೆ ಸರ್. ನಾನು ಸ್ವಲ್ಪ ವಾಶ್ರೂಮ್ಗೆ ಹೋಗಿ ಬರ್ತೀನಿ. ಓಕೆ. ಹ್ಯಾಂಡ್ ವಾಶಲ್ಲಿ ಅದೆಲ್ಲ ಕಿಚನಲ್ಲಿದೆ. ನಾನು ಸ್ವಲ್ಪ ವಾಶ್ರೂಮ್ಗೆ ಹೋಗಿ ಬರ್ತೀನಿ. ಏನ್ರಿ? ಏನಾಯ್ತು ಇವಳಿಗೆ? ಏಕೆ? ನನಗೆ ಸ್ವಲ್ಪ ಭಯ ಆಗ್ತಿದೆ. ಭಯ ನಿನ್ನ ಮನೆತನದ ಹೆಸರ? ಎಲ್ಲದಕ್ಕೂ ಭಯ ಪಟ್ಕೊಂಡು ಸಾಯ್ತಾಳೆ. ನೀವು ಬನ್ನಿ ಸರ್. ಓಕೆ. ಒಳಗೆ ಬಾ ಸುಂದರಿ. ಇಷ್ಟು ದೊಡ್ಡ ಮನೆನಾ ನಿಮ್ದು? ನಿಮ್ದಲ್ಲ, ನಮ್ದು. ಬಾ. ಸರಿ, ಕೆಳಗಡೆ ರೂಮಲ್ಲಿ ನೀನು ಫ್ರೆಶ್ ಆಗು. ಮೇಲ್ಗಡೆ ಇನ್ನೊಂದು ರೂಮ್ ಇದೆ, ನಾನು ಅಲ್ಲಿ ಫ್ರೆಶ್ ಆಗ್ತೀನಿ. ಹ್ಞೂ ಹ್ಞೂ. ಫಸ್ಟ್ ನೈಟ್ ಅಲ್ವಾ? ರೈಟ್. ಇದು ನನಗೂ ಕೂಡ ಹೊಸದೆ. ಯಾವಾಗಿದ್ರೂ ಇದೆಲ್ಲ ನಡಿಲೇಬೇಕಲ್ವಾ? ಅಯ್ಯಯ್ಯೋ, ಏನು ಮಾಡಲೇ ಇಲ್ವಲ್ಲ? ಭಯ ಆಗ್ತಿದೆ. ಬಾ ಸುಂದರಿ, ಬಾ. ಭಯ ಪಡಬೇಡ. ಇಲ್ಲಿ ಬಂದು ಕೂತ್ಕೋ.
ಸುಂದರಿ, ನನಗೆ ಗೊತ್ತಿರೋ ಹಾಗೆ ನೀನು ಸಂತೋಷ ಮತ್ತೆ ದುಃಖನ ಹಂಚ್ಕೊಂಡಿದ್ಯಾ ಅಂದ್ರೆ ಅದು ನಿಮ್ಮ ಅಪ್ಪನ ಹತ್ರ ಮಾತ್ರ. ಅಂಥದ್ರಲ್ಲಿ ನಿನಗೆ ಈ ಪರಿಸ್ಥಿತಿ ಹೇಗಿರುತ್ತೆ ಅಂತ ನನಗೂ ಅರ್ಥ ಆಗುತ್ತೆ. ಅರ್ಜೆಂಟ್ ಏನಿದೆ, ನಡೀಲಿ. ಯಾವತ್ತೋ ಒಂದಿನ ನಡಿಲೇಬೇಕಲ್ವಾ? ನೀನೇನು ಭಯಪಡಬೇಡ, ನೀನು ಆರಾಮಾಗಿ ಮಲ್ಕೋ. ನಾನು ಇನ್ನೊಂದು ರೂಮಲ್ಲಿ ಹೋಗಿ ಮಲ್ಕೋತೀನಿ. ಟವಲ್ ಗುಡ್ ನೈಟ್ ಸುಂದರಿ.